ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಯಶಸ್ಸಿನಿಂದ ಸ್ವದೇಶಿ ಅಸ್ತ್ರಗಳ ಕಡೆಗೆ ಮುಖ ಮಾಡಿರೋ ಭಾರತ ಈಗ ಮತ್ತೊಂದು ಇಂಪಾರ್ಟೆಂಟ್ ಮಿಸೈಲ್ ಪರೀಕ್ಷೆ ನಡೆಸಿದೆ. ಯಶಸ್ವಿಯಾಗಿ UAV ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ULPGM ವರ್ಷನ್ 3 V3 ಪರೀಕ್ಷೆ ನಡೆಸಿದೆ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ನಿಂದ ಡ್ರೋನ್ ನಿಂದ ಉಡಾಯಿಸೋ ಮಿಸೈಲ್ ಟೆಸ್ಟ್ ನಡೆಸಿದೆ. ಆಂಧ್ರ ಪ್ರದೇಶದ ಕರ್ನೂಲ್ ನಲ್ಲಿರೋ ನ್ಯಾಷನಲ್ ಓಪನ್ ಏರಿಯಾ ರೇಂಜ್ ನಲ್ಲಿ ಈ ಯಶಸ್ವಿ ಟೆಸ್ಟಿಂಗ್ ನಡೆಸಲಾಗಿದೆ. DRDO ಇದನ್ನ ಡೆವಲಪ್ ಮಾಡಿದೆ. ಇದು ಈ ಹಿಂದಿನ ULPGM ಮಾಡೆಲ್ 1 ಮತ್ತು ವರ್ಷನ್ 2 V2 ನ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳಲಾಗ್ತಿದೆ. ಹಿಂದಿನ ವರ್ಷನ್ಗಳಿಗೆ ಹೋಲಿಸಿದ್ರೆ ಈ ಹೊಸ ವರ್ಷನ್ ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಇದೆ. ಹೆಚ್ಚು ನಿಖರ ದಾಳಿ ಮಾಡೋ ರೀತಿ ಈ ಮಿಸೈಲ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ಟಾರ್ಗೆಟ್ ಅನ್ನ ಪತ್ತೆ ಮಾಡಿ ಅವುಗಳನ್ನ ಲಾಕ್ ಮಾಡಿ ಬೆನ್ನಟ್ಟಿ ಹೋಗೋ ಗೈಡೆನ್ಸ್ ಸಿಸ್ಟಮ್ ಅನ್ನ ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಹಾಗೆ ಮಿಸೈಲ್ ನ ಸ್ಪೀಡ್, ಪವರ್, ಪರ್ಫಾರ್ಮೆನ್ಸ್ ನಲ್ಲೂ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಮಾಡಲಾಗಿದೆ. ಈ ಯಶಸ್ವಿ ಸ್ಫೋಟಕ ಪರೀಕ್ಷೆ, ಗೈಡೆಡ್ ಅಸ್ತ್ರದ ಪರೀಕ್ಷೆ ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ದೊಡ್ಡ ಮೈಲುಗಲ್ಲು. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. DRDO ಮತ್ತು ಅದರ ಪಾರ್ಟ್ನರ್ಸ್ಗೆ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ಸ್ಗೆ ಧನ್ಯವಾದ ಹೇಳಿದ್ದಾರೆ. ಭಾರತದ ಸಂಸ್ಥೆಗಳು ಕ್ರಿಟಿಕಲ್ ಡಿಫೆನ್ಸ್ ಟೆಕ್ನಾಲಜೀಸ್ ಅನ್ನ ರೆಡಿ ಆಗಿದ್ದಾವೆ. ಈ ಪರೀಕ್ಷೆ ಅದನ್ನು ಸಾಬೀತು ಮಾಡಿ ತೋರಿಸಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಮಿಸೈಲ್ ಹತ್ತಿರ 12.5 kg ತೂಕವನ್ನು ಹೊಂದಿದೆ. ಇದರ ಬಳಿ ಫೈರ್ ಆ್ಯಂಡ್ ಫರ್ಗೆಟ್ ಸಾಮರ್ಥ್ಯ ಕೂಡ ಇದೆ. ಒಮ್ಮೆ ಇದನ್ನು ಲಾಂಚ್ ಮಾಡಿದ್ರೆ ಸಾಕು, ನೀವು ಅದನ್ನು ಕಂಟ್ರೋಲ್ ಮಾಡಿ ಎಲ್ಲಿಗೆ ಹೊಡಿಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅದು ಟಾರ್ಗೆಟ್ ಅನ್ನ ಲಾಕ್ ಮಾಡಿ ಧ್ವಂಸ ಮಾಡುತ್ತೆ. ಡೇನಲ್ಲಿ ಸುಮಾರು 4 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಹೊಡೆಯುತ್ತೆ. ರಾತ್ರಿ ವೇಳೆ ಇದರ ರೇಂಜ್ ಸ್ವಲ್ಪ ಕಮ್ಮಿಯಾಗಿ 2.5 ಕಿಲೋಮೀಟರ್ ದೂರದ ತನಕ ಹೋಗಿ ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಈ ಮಿಸೈಲ್ ನಲ್ಲಿ ವಿಶೇಷವಾದ ಕ್ಯಾಮೆರಾ ಇದೆ. ಇದನ್ನ IIR ಸೀಕರ್ ಅಂತ ಕರೆಯಲಾಗುತ್ತೆ. ಇದು ಟಾರ್ಗೆಟ್ಗಳ ಹೀಟ್ ಅನ್ನ ಡಿಟೆಕ್ಟ್ ಮಾಡಿ ಅದರ ಮೂಲಕವೂ ಹೋಗಿ ಪತ್ತೆ ಹಚ್ಚಿ ಹೊಡೆಯುತ್ತೆ. ಈ ಮಿಸೈಲ್ ಹಾರ್ತಿರುವಾಗಲೇ ಇದಕ್ಕೆ ಡೇಟಾವನ್ನು ಸೆಂಡ್ ಮಾಡೋ ಮತ್ತು ರಿಸೀವ್ ಮಾಡೋ ತಾಕತ್ತಿದೆ. ಬೇರೆ ಬೇರೆ ಡ್ರೋನ್ಗಳ ಮೂಲಕ ಇದನ್ನು ಹಾರಿಸಬಹುದು ಮತ್ತು ಬಳಸಬಹುದು. ಇದು ಭಾರತದ ಪಾಲಿಗೆ ಅತ್ಯಂತ ಮುಖ್ಯ ಆಯುಧ. ಯಾಕಂದರೆ ಭಾರತ ಉಗ್ರ ನೆಲೆಗಳನ್ನು ಧ್ವಂಸ ಮಾಡೋಕೆ ಇನ್ನು ಮುಂದೆ ಫೈಟರ್ ಜೆಟ್ಟೇ ಬಳಸಬೇಕು ಅಂತಿಲ್ಲ. ಡ್ರೋನ್ ಮೂಲಕ ಈ ಗೈಡೆಡ್ ಅಸ್ತ್ರವನ್ನು, ಸ್ಫೋಟಕವನ್ನು ಹಾರಿಸಿದ್ರೆ ಶತ್ರುಗಳಿಗೆ ಡಬಲ್ ಹೊಡೆತ ಕೊಡ್ಬೋದು. ಮೊದಲ ಆಘಾತ ಏನು? ಭಾರತ ಡ್ರೋನ್ಗಳನ್ನು ಹಾರಿಸಿದ್ರೆ ಈ ಡ್ರೋನ್ಗಳನ್ನು ಹೊಡೆಯೋದು ತುಂಬ ಕಷ್ಟ. ಡಿಟೆಕ್ಟ್ ಮಾಡಿದ್ರು ಕೂಡ ದುಬಾರಿ ಇಂಟರ್ಸೆಪ್ಟ್ಗಳನ್ನು ಬಳಸಿ ಪಾಕಿಸ್ತಾನ ಅದನ್ನು ಹೊಡಿಬೇಕಾಗುತ್ತೆ. ಇನ್ನೊಂದು, ಹಾಗೊಂದು ವೇಳೆ ಶತ್ರು ಡಿಫೆನ್ಸ್ ಸಿಸ್ಟಮ್ಗಳು ಇದನ್ನು ಗುರುತಿಸೋಕೆ ವಿಫಲವಾದರೆ ಈ ಸಣ್ಣ ಡ್ರೋನ್ ಪುಟ್ಟ ಮಿಸೈಲ್ ಹಾರಿಸುತ್ತೆ. ಆ ಪುಟ್ಟ ಮಿಸೈಲ್ ಹೋಗಿ ದೊಡ್ಡ ಡ್ಯಾಮೇಜ್ ಮಾಡಿಬಿಡುತ್ತೆ. ಆವಾಗಲೂ ಕೂಡ ಅದನ್ನು ತಡೆಯೋಕೆ, ಚಿಕ್ಕ ಮಿಸೈಲನ್ನು ತಡೆಯೋಕ್ಕೂ ಕೂಡ ಅವರು ಇಂಟರ್ಸೆಪ್ಟರನ್ನು ಪ್ರತಿದಾಳಿ ಮಾಡೋಕೆ ಯಾವುದಾದ್ರೂ ಏರ್ ಡಿಫೆನ್ಸ್ ಸಿಸ್ಟಮನ್ನು ಯೂಸ್ ಮಾಡಬೇಕಾಗತ್ತೆ. ಹೀಗಾಗಿ ಇಂಥ ಆಯುಧಗಳು ಈ ಮಾಡರ್ನ್ ವಾರ್ಫೇರ್ನಲ್ಲಿ ಗೇಮ್ ಚೇಂಜರ್ ಆಗುತ್ತೆ. ಕಾಮಿಕಾಜೆ ಮಾದರಿಯ ಡ್ರೋನ್ಗಳಿಗೆ ದುಡ್ಡು ಸುರಿಯೋದು ತಪ್ಪುತ್ತೆ. ಯಾಕಂದರೆ ಒಂದ್ಸಲ ಕಾಮಿಕಾಜೆ ಡ್ರೋನ್ಗಳನ್ನು ಬಳಸಿದ್ರೆ ಅವುಗಳು ಹೋಗಿ ತಮ್ಮನ್ನು ತಾವು ನಾಶ ಮಾಡಿಕೊಂಡು ಶತ್ರು ನಾಶ ಆಗ್ತವೆ. ಆದರೆ ಇವು ಮಿಸೈಲ್ ಹಾರಿಸಿ ಈ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು ವಾಪಸ್ ಲಾಂಚ್ ಪ್ಯಾಡ್ಗೆ ತರಿಸ್ಕೋಬೋದು. ಇದನ್ನು ಸೈನಿಕರ ಪ್ರಾಣಹಾನಿಯಾಗೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಪೈಲಟ್ಗಳ ಜೀವವನ್ನು ಕೂಡ ಉಳಿಸ್ಕೋಬೋದು. ಎಲ್ಲ ಕಾರಣಗಳಿಂದ ಈ ಮಿಸೈಲ್ ಟೆಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಈಗ ಮತ್ತೊಂದು ಕಡೆ ಭಾರತೀಯ ವಾಯುಪಡೆಗೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿ ಸಿಗ್ತಾ ಇದೆ. ಅಳೆದು ತೂಗಿ ವಿದೇಶಗಳಿಂದಲೇ 5ನೇ ತಲೆಮಾರಿನ ಯುದ್ಧ ವಿಮಾನ ಖರೀದಿಗೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಸುಮಾರು 2ರಿಂದ 3 ಸ್ಕ್ವಾಡ್ರನ್ಗಳ 5th ಜನರೇಷನ್ ವಿಮಾನ ಖರೀದಿಗೆ ಚಿಂತನೆ ನಡೀತಾ ಇದೆ. 40ರಿಂದ 60 5th ಜನರೇಷನ್ ಫೈಟರ್ ಜೆಟ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಆಮ್ಕಾ ಪ್ರಾಜೆಕ್ಟ್ ಪೂರ್ಣ ಆಗೋವರೆಗೆ ಭಾರತೀಯ ವಾಯುಪಡೆಯ ಅಗತ್ಯತೆಗಳನ್ನು ಮೈಂಡಲ್ಲಿ ಇಟ್ಕೊಂಡು ಕಾಯಕ್ಕಾಗಲ್ಲ ಆಮ್ಕಾ ಬರೋ ತನಕ. ಹೀಗಾಗಿ ಖರೀದಿ ಮಾಡಲಾಗುತ್ತೆ. ಈ ಫೈಟರ್ ಜೆಟ್ಗಳನ್ನು ಅಮೆರಿಕ ಅಥವಾ ರಷ್ಯಾದಿಂದ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಅಮೆರಿಕ ಭಾರತಕ್ಕೆ F-35 ಫೈಟರ್ ಜೆಟ್ ಅನ್ನು ಆಫರ್ ಮಾಡಿದೆ. ರಷ್ಯಾ ಕೂಡ ತನ್ನ 5th ಜನರೇಷನ್ Su-57ಗಳನ್ನು ಆಫರ್ ಮಾಡಿದೆ. ರಷ್ಯಾ ಅಂತೂ ಜಂಟಿ ಉತ್ಪಾದನೆಗೂ ರೆಡಿ ಅಂತ ಹೇಳಿದೆ.
ಈಗ ಈ ಮಾಹಿತಿ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಫೈಟರ್ ಜೆಟ್ಗಳ ಖರೀದಿ ಕುರಿತು ಈಗ ಆಲ್ರೆಡಿ ಭಾರತೀಯ ವಾಯುಪಡೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಸಮಿತಿ ಕೂಡ ಭಾರತದ ಉತ್ತರ ಮತ್ತು ಪಶ್ಚಿಮ ಗಡಿಗಳಲ್ಲಿ 5th ಜನರೇಷನ್ ಯುದ್ಧ ವಿಮಾನಗಳನ್ನು ನಿಯೋಜಿಸೋಕೆ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆದರೆ ಸರ್ಕಾರ ಇನ್ನೂ ಕೂಡ ಫೈನಲ್ ಡಿಸಿಷನ್ಗೆ ಹೆಜ್ಜೆ ಇಡ್ತಾ ಇದೆ, ಯೋಚನೆ ಮಾಡ್ತಾ ಇದೆ. ಇನ್ನು ಇದು ಮಾತುಕತೆಯ ಹಂತದಲ್ಲಿದೆ ಅಂತ ಮಾಹಿತಿ ಬರ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ವಾಯುಪಡೆಯ ಮುಖ್ಯಸ್ಥರು ಹೇಳಿದರು, AP ಸಿಂಗ್ ಅವರು, ಆಮ್ಕ ಬರಬೇಕಾದ್ರೆ ಬರುತ್ತೆ, ಯಾವ ಜನ್ರೇಷನ್ ಅಂತ ನೀನು ಇವಾಗಲೇ ಹೇಳಲ್ಲ, ಅದು ಯಾವ ಕಾಲಕ್ಕೆ ಬರುತ್ತೋ ನಮಗೆ ಅವಾಗ ಆ ಕಾಲದ ಲೇಟೆಸ್ಟ್ ಜನ್ರೇಷನ್ ಯಾವುದು ಅದು ಇರಬೇಕು ಅಂತ. 5th ಜನರೇಷನ್ ಅಂತ ಹೇಳಿ 20 ವರ್ಷ ಬಿಟ್ಟು ಕೊಟ್ಟರೆ ಅವಾಗ 7th ಬಂದಿರುತ್ತೆ. ಹಂಗಾಗಲ್ಲ, ನೀವು ಯಾವಾಗ ಕೊಡ್ತೀರಿ ಆ ಕಾಲದ ಜನ್ರೇಷನ್ ಲೇಟೆಸ್ಟ್ ಯಾವುದು ಅದು ಇರಬೇಕು, ಆ ಫೀಚರ್ಸ್ ಅದರಲ್ಲಿ. ಹಾಗಾಗಿ ನಾನು ಯಾವ ಜನ್ರೇಷನ್ ಅಂತ ಹೇಳಕ್ಕೆ ಬಯಸಲ್ಲ ಅಂತ ಖಡಾಖಂಡಿತವಾಗಿ ಒಂದು ಮೆಸೇಜ್ ಪಾಸ್ ಮಾಡಿದರು ವಾಯುಪಡೆಯ ಮುಖ್ಯಸ್ಥರು. ವಾಯುಪಡೆಯನ್ನು ಸುಮ್ಮನೆ ನೀವು ಟೇಕನ್ ಫಾರ್ ಗ್ರಾಂಟೆಡ್ ತಗೋಬೇಡಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ನೀವು 5th ಜನರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳೋದು, ಅದು ಬರುತ್ತೆ ಅಂತ ಹೇಳಿ ಕಾಯ್ತಾ ಕೂರೋದು, 20 ವರ್ಷ ಬಿಟ್ಟು ನೀವು 7th ಜನರೇಷನ್ 8th ಜನರೇಷನ್ ಬಂದಿರೋ ಟೈಮ್ನಲ್ಲಿ ನೀವು ತಗೊಳ್ಳಿ 5th ಜನರೇಷನ್ ಅಂತ ಕೊಟ್ಟರೆ ಅದು ಯೂಸೇ ಇರೋದಿಲ್ಲ. ಆ ರೀತಿ ಆಗುತ್ತೆ. ನೀವು ಯಾವಾಗ ಕೊಡ್ತೀರಿ ಆ ಕಾಲದ ಜನ್ರೇಷನ್ನ ಫೀಚರ್ಸ್ ಅದರಲ್ಲಿ ಇರಬೇಕು ಅಂತ ತಾಕೀತು ಮಾಡಿದ್ದಾರೆ, ಖಡಾಖಂಡಿತವಾಗಿ ಹೇಳಿದ್ದಾರೆ AP ಸಿಂಗ್ ಅವರು. ಹಾಗಾಗಿ ಅಲ್ಲಿ ತನಕ ಭಾರತದ ಈ HAL ಅಥವಾ ಯಾವುದೇ ಕಂಪನಿ ಮ್ಯಾನುಫ್ಯಾಕ್ಚರ್ ನೆಕ್ಸ್ಟ್ ಆಮ್ಕ ಮಾಡುತ್ತಲ್ಲ, ಅದು ಬರೋ ತನಕ ಬೇಕಲ್ಲ 5th ಜನರೇಷನ್ನ ಗ್ಯಾಪ್ ಫಿಲ್ಅಪ್ ಮಾಡೋಕ್ಕೆ. ಪಾಕಿಸ್ತಾನದವರು ಚೀನಾ ಹತ್ರ ತಗೊಳಕ್ಕೆ ನೋಡ್ತಿದ್ದಾರೆ, ಟರ್ಕಿ ಹತ್ರ ತಗೊಳಕ್ಕೆ ನೋಡ್ತಿದ್ದಾರೆ. ಹಾಗಾಗಿ ಅರ್ಜೆಂಟಾಗಿ ಮಧ್ಯಮ ಅವಧಿಯ ರಿಕ್ವೈರ್ಮೆಂಟ್ಗೆ ಒಂದಷ್ಟು ಜೆಟ್ಗಳನ್ನು ಖರೀದಿ ಮಾಡೋಕ್ಕೆ ಭಾರತ ಯೋಚನೆ ಮಾಡ್ತಾ ಇದೆ ಅನ್ನೋ ಮಾಹಿತಿ. ಏನು ಬ್ರಿಟನ್ ಪ್ರವಾಸ ಕೈಗೊಂಡು ಐತಿಹಾಸಿಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ ನಂತರ PM ನರೇಂದ್ರ ಮೋದಿ ಮಾಲ್ಡೀವ್ಸ್ಗೆ 2 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ವಿಶೇಷ ಅಂದರೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯ್ಜು ಏರ್ಪೋರ್ಟ್ಗೆ ಬಂದು ಮೋದಿಗೆ ಸ್ವಾಗತ ಮಾಡಿದ್ದಾರೆ. ಇದರ ಜೊತೆಗೆ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ, ರಕ್ಷಣಾ ಸಚಿವ, ಹಣಕಾಸು ಸಚಿವ ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸಚಿವರು ಕೂಡ ಮೋದಿಗೆ ಸ್ವಾಗತ ಕೋರಿದ್ದಾರೆ. ಅತ್ತ ಮಾಲ್ಡೀವ್ಸ್ನಲ್ಲಿ ಭಾರತೀಯ ಸಮುದಾಯದವರು ಕೂಡ ಮೋದಿ ಅವರನ್ನ ಬರಮಾಡಿಕೊಂಡಿದ್ದಾರೆ. ಇನ್ನು ಈ ಭೇಟಿ ವೇಳೆ ಮಾಲ್ಡೀವ್ಸ್ನ 60ನೇ ಸ್ವಾತಂತ್ರ್ಯ ದಿನಾಚರಣೆಯ ಗೌರವ ಅತಿಥಿಯಾಗಿ ಮೋದಿ ಪಾಲ್ಗೊಳ್ತಾ ಇದ್ದಾರೆ. ಆಮೇಲೆ ಅಧ್ಯಕ್ಷ ಮೊಯ್ಜು ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ, ಹಲವು ಒಪ್ಪಂದಗಳಿಗೆ ಸೈನ್ ಹಾಕ್ತಾರೆ. ನೋಡಬೇಕು ಮಾಲ್ಡೀವ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ಏನಾದರೂ ಕೊಡೋ ಲೆಕ್ಕಾಚಾರ ಇದೆಯಾ ಅಂತ ಹೇಳಿ, ಅಥವಾ ಕೊಟ್ಟಾಗಿದೆಯಾ ಲಿಸ್ಟ್ ಒಂದ್ಸರಿ ಚೆಕ್ ಮಾಡಬೇಕು. ನಾವು ಜಸ್ಟ್ ಚೆಕ್ ಮಾಡಿದ್ವಿ, ಇದು ಕೊಟ್ಟಾಗಿದೆ, ಮಾಲ್ಡೀವ್ಸ್ ಕೊಟ್ಟಾಗಿದೆ ಅತ್ಯುನ್ನತ ನಾಗರಿಕ ಗೌರವ 2019 ಕೊಟ್ಟಾಗಿದೆ. ದ ರೂಲ್ ಆಫ್ ನಿಶಾನ್ ಇಜುದ್ದೀನ್ ಅಂತ ಹೇಳಿ ಒಂದು ಅವರ ಮಾಲ್ಡೀವ್ಸ್ನ ಅತ್ಯುನ್ನತ ನಾಗರಿಕ ಗೌರವ ಆವಾಗಲೇ ಕೊಟ್ಟಾಗಿದೆ. ಆಲ್ಮೋಸ್ಟ್ 25-26 ಆಗಿದೆ PM ಆಲ್ರೆಡಿ, ಹೋದಲೆಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರಶ್ನೆ ಬಂತು, ನೋಡಿದ್ರೆ ಕೊಟ್ಟಾಗಿದೆ ಮಾಲ್ಡೀವ್ಸ್ ಅವರು. ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವಿನ ಸಂಘರ್ಷ 2ನೇ ದಿನಕ್ಕೆ ಕಾಲಿಟ್ಟಿದೆ. 2 ಸೇನೆ ಶುಕ್ರವಾರ ಕೂಡ ಸೂರ್ಯೋದಯಕ್ಕೂ ಮುಂಚೆ ಪರಸ್ಪರ ದಾಳಿ ಮಾಡಿವೆ. ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಗಡಿ ವಿವಾದಕ್ಕೆ ಕಾರಣವಾಗಿರೋ ಪ್ರಾಚೀನ ಕಾಲದ ಪ್ರೆಹ್ವೆಹೇರ್ ದೇವಸ್ಥಾನದ ಹತ್ತಿರದಲ್ಲಿ ಹೊಸ ಘರ್ಷಣೆಯಾಗಿದೆ. ಇದುವರೆಗೆ ನಡೆದ ಈ ಸಂಘರ್ಷದಲ್ಲಿ ಕನಿಷ್ಠ 14 ಮಂದಿ ಮೃತಪಟ್ಟಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನ ತಮ್ಮ ಮನೆಗಳನ್ನು ಬಿಟ್ಟು ಓಡ್ ಹೋಗಿದ್ದಾರೆ. ಗಡಿ ಭಾಗದಲ್ಲಿರೋ ಜನರು ತಮಗೆ ಸೇರಿದ ವಸ್ತುಗಳೊಂದಿಗೆ ಮನೆ ಬಿಟ್ಟು ಓಡ್ ಹೋಗ್ತಿರೋ ವಿಡಿಯೋಸ್ ವೈರಲ್ ಆಗಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ನಂತ ದಿಗ್ಗಜ ಕಂಪನಿಗಳಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಭಾರತೀಯರಿಗೆ ಉದ್ಯೋಗಾವಕಾಶ ಕೊಡೋದು ಈಗಿಂದೀಗಲೇ ನಿಲ್ಲಿಸಿ ಅಂತ ಹೇಳಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ AI ಸಮಿಟ್ ವೇಳೆ ಈ ರೀತಿ ಹೇಳಿದ್ದಾರೆ. ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳು ಜಗತ್ತಿನಾದ್ಯಂತ ಲಾಭ ಮಾಡ್ಕೊಳ್ಳೋಕೆ ಮಾತ್ರ ಫೋಕಸ್ ಮಾಡ್ತಿವೆ ಅಷ್ಟೇ, ಸ್ವಂತ ರಾಷ್ಟ್ರಕ್ಕೆ ಸಪೋರ್ಟೇ ಮಾಡ್ತಾ ಇಲ್ಲ. ಅಮೆರಿಕ ಕೊಡೋ ಸ್ವಾತಂತ್ರ್ಯಗಳನ್ನ ಬಳಸಿಕೊಂಡು ಬೇರೆ ರಾಷ್ಟ್ರಗಳ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ. ಚೀನಾದಲ್ಲಿ ಫ್ಯಾಕ್ಟರಿ ಮಾಡ್ತಿದ್ದಾರೆ. ಭಾರತೀಯ ಟ್ಯಾಲೆಂಟ್ಗಳನ್ನ ಕೆಲಸಕ್ಕೆ ಹಾಕೊಳ್ತಿದ್ದಾರೆ. ಐರ್ಲೆಂಡ್ನಲ್ಲಿ ಹಣವನ್ನ ಗೌಪ್ಯವಾಗಿ ಸ್ಟಾಕ್ ಮಾಡಿಡ್ತಾ ಇದ್ದಾರೆ. ಈ ಮೂಲಕ ಅಮೆರಿಕನರನ್ನ ನಿರ್ಲಕ್ಷ್ಯ ಮಾಡ್ತಿದ್ದೀರಾ, ಅವರ ಹಕ್ಕುಗಳನ್ನ ಕಡೆಗಣಿಸ್ತಾ ಇದ್ದೀರಾ. ಅಮೆರಿಕದಲ್ಲಿ ಈಗ ಟ್ರಂಪ್ ಆಡಳಿತ ಬಂದ್ಬಿಟ್ಟಿದೆ. ಇವೆಲ್ಲ ಇನ್ನು ನಡೆಯಲ್ಲ. ಅಮೆರಿಕದ ಎಲ್ಲ ಟೆಕ್ ಕಂಪನಿಗಳು ಬರೀ ಅಮೆರಿಕಾಗೋಸ್ಕರ ಕೆಲಸ ಮಾಡಬೇಕು, ಅಮೆರಿಕಾಗೆ ಆದ್ಯತೆ ಕೊಡಬೇಕು, ಇವಿಷ್ಟು ನೀವು ಮಾಡಿದರೆ ಸಾಕು ಅಂತ ಹೇಳಿ ಧಮಕಿ ಹಾಕಿದ್ದಾರೆ. ಹಾಗೆ ಟ್ರಂಪ್ ಕಳೆದ ಮೇ ತಿಂಗಳಲ್ಲಿ ಇದೇ ರೀತಿ ಆಪಲ್ ಕಂಪನಿಗೂ ಧಮಕಿ ಹಾಕಿದ್ರು. ಭಾರತದಲ್ಲಿ ಆಪಲ್ ತನ್ನ ಘಟಕ ನಿರ್ಮಾಣ ಮಾಡೋದಾದ್ರೆ ಮಾಡಿ, ಆದರೆ ಅಮೆರಿಕಾಗೆ ಆಪಲ್ ಪ್ರಾಡಕ್ಟ್ಸ್ನ ಮಾರಾಟ ಮಾಡಬೇಕು ಅಂದರೆ ಟ್ಯಾರಿಫ್ ಕಟ್ಟಬೇಕಾಗುತ್ತೆ ಅಂತ ಬೆದರಿಸಿದ್ರು. ಈಗ ಟ್ರಂಪ್ ಟೆಕ್ ಕಂಪನಿಗಳಿಗೆ ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಉಗ್ರ ಪೋಷಕ ಪಾಕಿಸ್ತಾನದ ಹೊಸ ಫೀಲ್ಡ್ ಮಾರ್ಷಲ್ ಮುನೀರಾ ಈಗ ಚೀನಾಗೆ ಭೇಟಿ ಕೊಟ್ಟಿದೆ. ಇದು ಚೀನಾದ ವಿದೇಶಾಂಗ ಮಂತ್ರಿ ವಾಂಗ್ ಈರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದೆ. ಈ ವೇಳೆ ವಾಂಗ್ ಈ ಪಾಕ್ ಸೇನೆಯನ್ನು ಹಾಡಿ ಹೊಗಳಿದ್ದಾರೆ. ಪಾಕ್ ಸೇನೆ ರಾಷ್ಟ್ರೀಯ ಹಿತಾಸಕ್ತಿಗಳ ನಿಜವಾದ ರಕ್ಷಕ ಅಂತ ಕರೆದಿದ್ದಾರೆ. ಪಾಕ್ ಚೀನಾ ಫ್ರೆಂಡ್ಶಿಪ್ ಉಕ್ಕಿನಂತೆ ಬಲಿಷ್ಠವಾಗಿದೆ. ನಾವು ಆಲ್ ವೆದರ್ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್. ಪಾಕಿಸ್ತಾನಕ್ಕೆ ನಾವು ಯಾವಾಗಲೂ ಆದ್ಯತೆ ಕೊಡ್ತೀವಿ. ಎಲ್ಲ ರೀತಿಯ ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಪಾಕ್ನಲ್ಲಿರೋ ನಮ್ಮ ಪ್ರಾಜೆಕ್ಟ್ಸ್ ಮತ್ತು ನಮ್ಮ ಪ್ರಜೆಗಳನ್ನ ಪಾಕ್ ಸೇನೆ ಕಾಪಾಡುತ್ತೆ ಅಂತ ಭಾವಿಸ್ತೀವಿ ಅಂತಲೂ ಸೇರಿಸಿದ್ದಾರೆ ವಾಂಗ್. ಇದಕ್ಕೆ ಮುನೀರು ಪ್ರತಿಕ್ರಿಯೆ ಕೊಟ್ಟಿದೆ.
ಆಸಿಮ್ ಮುನೀರು. ಚೀನಿ ಪ್ರಜೆಗಳ ಸೇಫ್ಟಿಗೆ ನಾವು ಎಲ್ಲ ರೀತಿಯ ಕ್ರಮ ತಗೊಳ್ತೀವಿ ಅಂತ ಹೇಳಿದೆ ಅದು. ಇನ್ನು ಭಾರತ ಮತ್ತು ಪಾಕ್ ಗಡಿ ಪ್ರದೇಶದಲ್ಲಿ ಪಾಕ್ ಡ್ರೋನ್ಗಳ ಹಾವಳಿ ಹೆಚ್ಚಾಗ್ತಿದೆ. ಇದೀಗ ಪಾಕ್ ಭಾರತ ಅಂತಾರಾಷ್ಟ್ರೀಯ ಗಡಿಯ ಪಂಜಾಬ್ನ ಅಮೃತ್ಸರ್ ಪ್ರದೇಶದಲ್ಲಿ ಏನು ಮಾಡಿದೆ, ಪಾಕಿಸ್ತಾನ 6 ಡ್ರೋನ್ಗಳನ್ನು ಹಾರಿಸಿದೆ. ಅದನ್ನು ನಮ್ಮ ಸೇನೆ ಹೊಡೆದು ಹಾಕಿದೆ. 24 ಗಂಟೆ ಒಳಗಡೆ ಎಷ್ಟೊಂದು ನಂಬರ್ ಆಫ್ ಡ್ರೋನ್ಸ್ ಬಂದಿದ್ದಾವೆ. ಈ ಡ್ರೋನ್ಗಳಲ್ಲಿದ್ದ ಬಂದೂಕುಗಳು ಮತ್ತು ಮಾದಕ ವಸ್ತುವನ್ನು ಸೀಸ್ ಮಾಡಲಾಗಿದೆ. ಈ ಡ್ರೋನ್ಗಳೆಲ್ಲ ಚೀನಾ ನಿರ್ಮಿತ DJI Mavic 3 ಕ್ಲಾಸಿಕ್ ಡ್ರೋನ್ಸ್ ಅಂತ ಸೇನೆ ಮಾಹಿತಿ ಕೊಟ್ಟಿದೆ. ಪದೇ ಪದೇ ಬರ್ತಾ ಇದ್ದಾವೆ ಇದೇ ಕಂಪನಿಯ ಡ್ರೋನ್ಗಳು ಚೀನಾದಿಂದ ಏನು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಂದ ಪಾಕಿಸ್ತಾನ ಭಾರತದ ಕಡೆಗೆ ಈ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ನಶಾವಸ್ತುವನ್ನು ಇದರಲ್ಲಿ ಹಾರಿಸಿ ಕಳಿಸ್ತಾ ಇದೆ. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಪ್ಯಾಲೆಸ್ತೈನ್ಗೆ ಸಂಬಂಧಪಟ್ಟಂತೆ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಪ್ಯಾಲೆಸ್ತೈನ್ಗೆ ಅಧಿಕೃತವಾಗಿ ಮಾನ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಧಿಕೃತವಾಗಿ ಪ್ಯಾಲೆಸ್ತೈನ್ ಅನ್ನ ರಾಷ್ಟ್ರ ಅಂತ ಗುರುತಿಸ್ತೀವಿ. ಮಿಡಲ್ ಈಸ್ಟ್ ನಲ್ಲಿ ಶಾಶ್ವತ ಶಾಂತಿಗಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ. ಅಲ್ಲದೆ ಗಾಜಾದಲ್ಲಿ ಯುದ್ಧ ಕೊನೆಗೊಳ್ಳುವುದು ಮತ್ತು ನಾಗರಿಕರನ್ನು ರಕ್ಷಿಸುವುದು ತುರ್ತು ಅಗತ್ಯ ಅಂತ ಹೇಳಿದ್ದಾರೆ. ಮ್ಯಾಕ್ರಾನ್ರ ಈ ನಿರ್ಧಾರವನ್ನು ಪ್ಯಾಲೆಸ್ತೈನ್ ಅಧಿಕಾರಿಗಳು ಸ್ವಾಗತಿಸಿದ್ದಾರೆ. ಈ ನಿರ್ಧಾರಕ್ಕೆ ಇಸ್ರೇಲ್ ಕಿಡಿಕಾರಿದೆ. ಮಾತ್ರ ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ಈ ಪ್ಲಾನ್ ದೊಡ್ಡ ತಪ್ಪು, ಹಮಸ್ ಮತ್ತು ಇತರ ಗುಂಪುಗಳಿಂದ ಉಂಟಾಗುವ ಅಪಾಯಗಳನ್ನು ಫ್ರಾನ್ಸ್ ಅಧ್ಯಕ್ಷರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಇನ್ನು ಅಮೆರಿಕ ಕೂಡ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಇದು ಬೇಜವಾಬ್ದಾರಿ ನಡೆ, ಇದು ಹಮಸ್ ಪ್ರೊಪಗಾಂಡವನ್ನು ಸಪೋರ್ಟ್ ಮಾಡ್ತಾ ಇದೆ, ಅಕ್ಟೋಬರ್ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡವರಿಗೆ ಅಗೌರವ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಈ ಮೂಲಕ ಫ್ರಾನ್ಸ್ ಮತ್ತು ಅಮೆರಿಕ ನಡುವಿನ ಮುಸುಕಿನ ಗುದ್ದಾಟ ನಿಧಾನಕ್ಕೆ ಬೀದಿಗೆ ಬರ್ತಾ ಇದೆ. ಆಲ್ರೆಡಿ ಇತ್ತೀಚೆಗೆ ಜಾಸ್ತಿನೇ ಆಗಿದೆ ಮತ್ತು ಇನ್ನೂ ಜಾಸ್ತಿ ಆಗಿದೆ. ಈಗ ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳಲ್ಲಿ 140ಕ್ಕೂ ಅಧಿಕ ರಾಷ್ಟ್ರಗಳು ಪ್ಯಾಲೆಸ್ತೈನನ್ನ ರಾಷ್ಟ್ರ ಅಂತ ಗುರುತಿಸಿವೆ. ಆದರೆ ಅಮೆರಿಕದ ಮಿತ್ರ ರಾಷ್ಟ್ರಗಳು ಮಾತ್ರ ಇನ್ನೂ ಗುರುತಿಸಿರಲಿಲ್ಲ. ಈಗ ಮಿತ್ರ ರಾಷ್ಟ್ರ ಅಂತ ಕರೆಯಲಾಗ್ತಿದ್ದ ಫ್ರಾನ್ಸ್ ಕೂಡ ಅಮೆರಿಕಗೆ ಕೈಕೊಟ್ಟಿದೆ ಈ ವಿಚಾರದಲ್ಲಿ. ಉಗ್ರ ಪೋಷಕ ಪಾಕಿಸ್ತಾನ ಮತ್ತು ಯುನಸ್ರ ಬಾಂಗ್ಲಾ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಈಗ ಎರಡೂ ರಾಷ್ಟ್ರಗಳು ತಮ್ಮ ರಾಜತಾಂತ್ರಿಕರಿಗೆ ಮತ್ತು ಅಧಿಕಾರಿಗಳಿಗೆ ವೀಸಾ ಇಲ್ಲದೆ ಪ್ರಯಾಣ ಮಾಡೋಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಪಾಕ್ನ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ಮತ್ತು ಬಾಂಗ್ಲಾದ ಗೃಹ ಇಲಾಖೆ ಸಲಹೆಗಾರ ಜಹಾಂಗೀರ್ ಆಲಂ ಚೌಧರಿ ನಡುವೆ ಢಾಕಾದಲ್ಲಿ ಹೈ ಲೆವೆಲ್ ಮೀಟಿಂಗ್ ನಲ್ಲಿ ಈ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಪಾಸ್ಪೋರ್ಟ್ ಹೊಂದಿರುವ ರಾಜತಾಂತ್ರಿಕರು ಮತ್ತು ಅಧಿಕಾರಿಗಳು ವೀಸಾ ಇಲ್ಲದೆ ಎರಡು ರಾಷ್ಟ್ರಗಳಿಗೆ ಪ್ರಯಾಣ ಮಾಡಬಹುದಾಗಿದೆ. ಆದರೆ ಪಾಕ್ ಮತ್ತು ಬಾಂಗ್ಲಾದ ಈ ನಿರ್ಧಾರಕ್ಕೆ ಭಾರತ ಕಳವಳ ವ್ಯಕ್ತಪಡಿಸಿದೆ. ಯಾಕಂದ್ರೆ ಈ ಒಪ್ಪಂದ ನಂತರ ಪಾಕ್ನ ಬೇಹುಗಾರಿಕಾ ಸಂಸ್ಥೆ ISI ಅಧಿಕಾರಿಗಳು ಬಾಂಗ್ಲಾದಲ್ಲಿ ತಮ್ಮ ಮೂವ್ಮೆಂಟ್ ಅನ್ನ ಜಾಸ್ತಿ ಮಾಡೋಕೆ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಈ ಒಂದು ಕಿಂಡಿಯನ್ನ ಭಾರತದ ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ರಾಷ್ಟ್ರೀಯ ಭದ್ರತೆಗೆ ಅದರಿಂದ ಅಪಾಯ ಆಗಬಹುದು ಅಂತ ಭಾರತಕ್ಕೆ ಆತಂಕ. ಅಲ್ಲದೆ ಪಾಕ್ ಅಧಿಕಾರಿಗಳು ಬಾಂಗ್ಲಾದಲ್ಲಿ ತಮ್ಮ ಪ್ರೆಸೆನ್ಸ್ ಜಾಸ್ತಿ ಮಾಡಿದ್ರೆ ಭಾರತ ವಿರೋಧಿ ಇಸ್ಲಾಮಿಕ್ ಸಂಘಟನೆಗಳಿಗೆ ಬೆಂಬಲ ಸಿಗಬಹುದು ಅನ್ನೋ ಆತಂಕ ಕೂಡ ಇಲ್ಲಿ ಮನೆ ಮಾಡಿದೆ. ಇನ್ನು ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ಸುಪ್ರೀಂ ಕೋರ್ಟ್ ನ ಮಾಜಿ ಮುಖ್ಯ ನ್ಯಾಯಮೂರ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ABM ಖೈರುಲ್ ಹಕ್ ಅಂತ ಗುರುತಿಸಲಾಗಿದೆ. ದೇಶದ್ರೋಹ ಆರೋಪ ಹೊರಿಸಿ 3 ಕ್ರಿಮಿನಲ್ ಕೇಸ್ ಹಾಕಿ ಇವ್ರನ್ನ ಬಾಂಗ್ಲಾ ಮಧ್ಯಂತರ ಸರ್ಕಾರ ಹಿಡಿದು ಜೈಲಿಗೆ ಹಾಕಿದೆ. ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ದೇಶದ್ರೋಹದ ಆರೋಪದ ಮೇಲೆ ಬಂಧನಕ್ಕೀಡಾಗಿರೋ ಹಿಂದೂ ಸನ್ಯಾಸಿ ಚಿನ್ಮಯ್ ಕೃಷ್ಣದಾಸ್ ಇವರಿಗೆ ಢಾಕಾ ಕೋರ್ಟ್ ಶಾಕ್ ಕೊಟ್ಟಿದೆ. ಇವರಿಗೆ ಜಾಮೀನು ಕೊಡೋಕೆ ನಿರಾಕರಿಸಿದೆ. ಈ ಮೂಲಕ ಚಿನ್ಮಯ್ ದಾಸರನ್ನ ಢಾಕಾ ಕೋರ್ಟ್ ಮತ್ತೆ ಜೈಲಿಗೆ ಅಟ್ಟಿದೆ. ಸದ್ಯ ಅವ್ರ ಮೇಲೆ ದೇಶದ್ರೋಹ, ಹತ್ಯೆ ಕೇಸ್ ಸೇರಿದ ಹಾಗೆ ಸುಮಾರು 5 ಕೇಸನ್ನ ಹಾಕಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.